ಇಳಿಸ್ತೀವಿ. ಅಯ್ಯೋ ತಗೊಳವ. ಸರ್ ಸರ್ ಕೊಡಿಲಿ. ತಗೋ ಅಜ್ಜಿ ಕೊಡು. ಸರ್ ಸರ್ ಎದ್ದೇಳಿ. ಸರ್ ಸರ್ ಎದ್ದೇಳಿ, ಮೇಲೆದ್ದೇಳಿ ಮೆತ್ತಿಗೆ. ಸರ್ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ. ಬನ್ನಿ ಎದ್ದೇಳಿ, ಮೆತ್ತಿಗೆ ಮೆತ್ತಿಗೆ ಎದ್ದೇಳಿ. ಸರ್ ನೀರು ಕೊಡಿರಿ. ಮೆತ್ತಗೆ. ಯಾಕ್ರಪ್ಪ ಹಿಂಗ್ ಬುದ್ಬಿಟ್ರಿ? ಸರ್ ಯಾರು ನೀವು? ನಾನು ಯಾರು? ನಾನು ಯಾರು? ಹೋಗ್ಲಿ, ನಿಮ್ ಮನೆ ಎಲ್ಲಿದೆ ಅಂತ ಹೇಳಿ ಸರ್. ನಿಮ್ಮನ್ನ ಕರ್ಕೊಂಡು ಹೋಗಿ ನಾನೇ ಬಿಟ್ಬಿಟ್ಟು ಬರ್ತೀನಿ. ನಮ್ಮನೆ ದೂರ ಇದೆ, ಅಲ್ಲಿಗೆ ನೀವು ಬರಕ್ಕಾಗಲ್ಲ. ಅಲ್ಲ ಕಣಪ್ಪ, ಮತ್ತೀ ಕಡೆಗೆ ಯಾರು ನೋಡಕ್ ಬಂದಿದ್ರಿ? ಗೊತ್ತಿಲ್ಲ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಯಾಕೆ ಬಂದೆ? ನಾನು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಮಯೂರಿ, ಯಾಕೋ ಯಪ್ಪ ವಿಚಿತ್ರವಾಗಿ ಆಡ್ತಾವ್ರೆ. ಹೊಟ್ಟೆಗೇನು ತಿಂದಿಲ್ಲ ಅನ್ಸ್ತದೆ. ಊಟ ಏನಾರು ಮಾಡ್ತಾರ ಕೇಳು. ಸರ್ ಊಟ ಮಾಡ್ತೀರಾ? ಊಟ ಹಶ್ವಾಗ್ತಾ ಇದೆ. ಸರಿ, ಹಾಗಿದ್ರೆ ಇಲ್ಲಿ ಪಕ್ಕದಲ್ಲೇ ನಮ್ಮ ಮನೆ ಇರೋದು. ನಮ್ಮ ಮನೆಗೆ ಬನ್ನಿ, ಅಲ್ಲೇ ಊಟ ಮಾಡಿವ್ರಂತೆ. ಅಜ್ಜಿ ಬ್ಯಾಗ್. ಮೆತ್ತಿಗೆ 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 ಬನ್ನಿ. ಯಾಕೆ ಚಂದ್ರು ತಿಂಡಿ ಮಾಡೋದಕ್ ಬರ್ಲಿಲ್ಲ? ಯಾಕೋ ಹಸ್ವಾಗ್ತಿಲ್ಲ ರಾಜೇಶ್ವರಿ. ಹೀಗ್ ಹೇಳಿದ್ರೆ ಹೇಗ್ ಚಂದ್ರು? ತಿಂಡಿ ಮಾಡಿ ಮೆಡಿಸಿನ್ ತಗೋಬೇಕು ಅಂತ ಗೊತ್ತಿಲ್ವಾ? ಏನು ಉಪವಾಸ ವ್ರತ ಮಾಡ್ತಾ ಇದ್ದೀರಾ ಅಥವಾ ನಿಮ್ ಮುದ್ದಿನ ಸೊಸೆ ಇಲ್ಲ ಅಂತ ಊಟ ಮಾಡೋದೇ ಬಿಟ್ಬಿಟ್ಟಿದ್ದೀರಾ? ಹಸುವಿಲ್ಲ ಅಂದ್ರೂ ಅದಕ್ಕೂ ಏನೇನೋ ಮಾತಾಡ್ತಿಲ್ಲ ರಾಜೇಶ್ವರಿ. ನಿನ್ಗೆ ಈ ರೀತಿ ಮಾತಾಡದೆ ಹೋದ್ರೆ ಸಮಾಧಾನನೇ ಆಗಲ್ವಾ? ಡ್ಯಾಡಿಗ್ ಮಾಮ್ ಏನ್ ಹೇಳ್ಬಾರ್ದು ಹೇಳಿದ್ರು? ಯಾಕೆ ತಿಂಡಿ ತಿನ್ನೋದಿಲ್ವಾ ಅಂತ ಕೇಳಿದ್ರು. ಅವ್ರು ಕೇಳ್ತಿರೋದು ನಿಮ್ ಒಳ್ಳೇದಕ್ಕೆ ಅಲ್ವಾ ಡ್ಯಾಡ್? ಅದನ್ನ ಹೇಳೋ ರೀತಿನಲ್ಲಿ ಹೇಳಿಲ್ವಲ್ಲ ಅವರು. ಮನೇಲಿ ಇಲ್ದಿರೋ ಮಯೂರಿನ ಯಾಕೆ ಮಧ್ಯ ತಗೊಂಡ್ಬರ್ಬೇಕು? ಹಾಗಾದ್ರೆ ಮಯೂರಿ ಮನೇಲಿ ಇದ್ದಿದ್ರೆ ನೀವು ತಿಂಡಿ ತಿಂತಾ ಇದ್ರಾ? ನೀನು ಮತ್ತೆ ಅದನ್ನೇ ಹೇಳ್ಬೇಡ ಸಮಂತ. ನನ್ಗೆ ಹಸ್ವಾದ್ರೆ ನನಗೆ ತಿನ್ನೋದು ಗೊತ್ತು. ಅಮ್ಮ, ಅಪ್ಪ ತಿಂಡಿ ತಿನ್ನಕ್ ಹಠ ಮಾಡ್ತಿದ್ದಾರೆ ಅಂದ್ರೆ ಅಣ್ಣನೇ ಕೈ ತುತ್ತು ಕೊಡ್ತಾನೆ ಅಂದ್ರೆ ತಿಂತಾರೆ ಅನ್ಸುತ್ತೆ. ಅವನಿಗೆ ತಾಯಿ ಮೇಲಂತೂ ಪ್ರೀತಿ ಇಲ್ಲ, ಆದ್ರೆ ಅಪ್ಪನ ಮೇಲೆ ಆ ಅಕ್ಕರೆ ಪ್ರೀತಿ ಇದೆಯಲ್ಲ, ಅದೇ ನನಗೆ ಸಂತೋಷ.
ನಾನು ಹೇಗಿದ್ದೀನಿ ಅಂತ ವಿಚಾರಿಸ್ಕೊಳ್ದೇ ಇರ್ಬೋದು, ಆದ್ರೆ ಅಪ್ಪನ ಮಾತ್ರ ಅವನ್ ತುಂಬಾ ಕೇರ್ ಮಾಡ್ತಾನೆ. ನನಗೂ ಒಂದು ಕೈ ತುತ್ತು ತಿನ್ಬೇಕು ಅಂತ ಆಸೆ, ಆದ್ರೆ ಆ ಆಸೆ ಆಸೆ ಆಗಿ ಉಳಿಯುತ್ತೆ ಅಂತ ಅನಿಸುತ್ತೆ.